ಹಾಯ್ ಮಯೂರಿ. ಹಾಯ್ ಚಾರು. ನಿಮ್ಮಿಬ್ರಿಗೆ 100 ಅಪ್ಲಿಕೇಶನ್ಸ್ ಬರುತ್ತೆ ಹುಡುಗರ ಕಡೆಯಿಂದ. ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ನೀವಿಬ್ರು. ಕಾಲೇಜ್ಗೆ ಒಂದು 5 ನಿಮಿಷ ಲೇಟಾಗಿ ಹೋದರೆ ಪರವಾಗಿಲ್ವಾ? ಮಾತಾಡಬೇಕಾಗಿತ್ತು. ಚಾರು ಆಂಟಿ ಬಾಮ ಒಳಗೆ ಬಾ. ಕುತ್ಕೊಮ್ಮ. ಯಾಕೆ ಯಾರು ಏನೂ ಮಾತಾಡ್ತಿಲ್ಲ? ನಾನು ಬಂದಿದ್ದು ಇಷ್ಟ ಆಗಿಲ್ವೇನೋ? ನಾನು ಬರಬಾರ್ದಾಗಿತ್ತು. ಹಾಗೇನೂ ಇಲ್ಲಮ್ಮ, ಏನು ತಿಳ್ಕೊಬೇಡ. ಹೋಗಮ್ಮ, ಅವಳಿಗೊಂಚೂರು ಹಾಲು ತಗೊಂಬ. ಪರವಾಗಿಲ್ಲ ಆಂಟಿ. ಆಂಟಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮನಸ್ಸಲ್ಲಿ ಏನೂ ಇಟ್ಕೋಬೇಡಿ. ನಾನು ಯಾಕೆ ಕ್ಷಮೆ ಕೇಳ್ತಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗಿರ್ಬೇಕಲ್ವಾ? ಕ್ಷಮೆ ಎಲ್ಲ ಯಾಕಮ್ಮ? ಈಗ ಕಳೆದು ಹೋಗಿರೋದೆಲ್ಲ ನಮ್ದಲ್ಲ ಅಂತ ಸುಮ್ಮನಿದ್ದು ಬಿಡಬೇಕು. ಆದರೆ ಅಪ್ಪ ಅಮ್ಮ ಸ್ವಲ್ಪ ಅತಿಯಾಗಿ ಮಾತಾಡ್ಬಿಟ್ರು, ನೋವು ಮಾಡಿಬಿಟ್ರು, ಅವಮಾನ ಮಾಡಿದ್ರು. ನಿಮ್ಮಂಥ ಯೋಗ್ಯರ ಆಶೀರ್ವಾದ ನೆರಳಲ್ಲಿ ಬದುಕಬೇಕು ನಾವು. ಅವಮಾನ ಮಾಡಲ್ಲ ಅಲ್ವಾ? ನಮ್ಮ ಅಪ್ಪ ಅಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ. ಸಾರಿ ಆಂಟಿ. ಹೋಗಲಿ ಬಿಡಮ್ಮ, ಅದನ್ನೆಲ್ಲ ನೆನಪಿಸ್ಬೇಡ. ಒಂದು ಜ್ಞಾಪಕದಲ್ಲಿಟ್ಕೋ, ಒಳ್ಳೆಯದನ್ನು ಮಾತ್ರ ನಾವು ನೆನೆಸ್ಬೇಕು, ಸೂತ್ಕಗಳನ್ನಲ್ಲ. ಋಣಾನು ಬಂದ ಅಂದ್ಕೊಂಡು ಅಪ್ಪ ಅಮ್ಮ ಸುಮ್ಮನಾಗ್ಬಿಡ್ಬೇಕಾಗಿತ್ತು. ನಾವು ಯಾರನ್ನು ಬೇಕಾದರೂ ಮದುವೆ ಆಗ್ಬೋದು ಅಂತ ಅನ್ಕೋಬೋದು, ಆದರೆ ಅಂದ್ಕೊಂಡಿದ್ದೆಲ್ಲ ಆಗಬೇಕಲ್ಲ.